ಸಚಿವರಾಗಿರುವಂತಹ ನಾಗೇಂದ್ರ ಅವರು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಿಂದ ಅವರಿಗೆ ಕೈ ಬಿಡಲಾಯಿತು? ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಯಿತು? 185 ಕೋಟಿ ಹಗರಣದಲ್ಲಿ ನೇರವಾಗಿ ನಾಗೇಂದ್ರ ಅವರ ಆರೋಪಿ ನಂಬರ್ 1 ನಾಗೇಂದ್ರ ಅವರು. ಈ ಹಗರಣದ ಪರಿಣಾಮವಾಗಿ ನಮ್ಮ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ರು. ತನಿಖೆ ಆಗಿದೆ, ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ನಾಗೇಂದ್ರ ವಿರುದ್ಧ ಗಂಭೀರವಾಗಿ ಆರೋಪಗಳು ಇದ್ರೂ ಸಹ ಇವತ್ತು ಅವ್ರನ್ನ ಕ್ಯಾಬಿನೆಟ್ಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂತ ಅನಿವಾರ್ಯತೆ ಏನಿತ್ತು ಮುಖ್ಯಮಂತ್ರಿಗಳಿಗೆ? ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪನ ಹೊತ್ತಿರುವಂತಹ, ಭ್ರಷ್ಟಾಚಾರದ ಆರೋಪನ ಹೊತ್ತಿರುವಂತಹ ನಾಗೇಂದ್ರ ಅವರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಏನಿತ್ತು? ಇದನ್ನು ಬಹಿರಂಗಪಡಿಸಬೇಕಾಗ್ತದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ನಾಗೇಂದ್ರ ಅವರ ವಿರುದ್ಧ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ. ನಾಗೇಂದ್ರ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ದಲಿತರ ಮೇಲೆ ಇವತ್ತು ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ನಿಮ್ಮ ಮೇಲೆ ಇರುವಂತದ್ದು ನಾಗೇಂದ್ರ ಅವರೇ ಭ್ರಷ್ಟಾಚಾರದ ಆರೋಪ. ಯಾವ ಹಣ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಆಗಿದೆ ಅಂತ ಗಂಭೀರವಾಗಿರ್ತಕ್ಕಂಥ ಆರೋಪ ನಿಮ್ಮ ಮೇಲಿರುವಂತದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತೇನೆ, ಈ ವಿಚಾರವನ್ನ ಗಂಭೀರ ತೆಗೆದುಕೊಂಡು ನಾಗೇಂದ್ರ ಅವರನ್ನ ತತ್ಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವರನ್ನ ಬಿಟ್ಟು ಇನ್ನೂ ಇಬ್ಬರನ್ನ ಬೇಕಾದ್ರೆ ಆ ಸಮುದಾಯದಿಂದ ನೀವು ಮಂತ್ರಿಗೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ, ನಮ್ದೇನು ಕೂಡ ಅಭ್ಯಂತರ ಇಲ್ಲ. ಆದ್ರೆ ಎಲ್ಲಿವರೆಗೂ ಅವ್ರ ವಿರುದ್ಧ ನಿರ್ದೋಷಿ ಅಂತೇಳಿ ತೀರ್ಮಾನ ಆಗೋದಿಲ್ಲ ನ್ಯಾಯಾಲಯದಲ್ಲಿ, ಅಲ್ಲಿಯವರೆಗೂ ಕೂಡ ಅವ್ರನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದ್ರ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ. ಸದನದ ಹೊರಗಡೆನೂ ಕೂಡ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತೀಯ ಜನತಾ ಪಾರ್ಟಿ ನಾವು ಧರಣಿಯನ್ನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸಚಿವರಾಗಿರುವಂತಹ ನಾಗೇಂದ್ರ ಅವರು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಿಂದ ಅವರಿಗೆ ಕೈ ಬಿಡಲಾಯಿತು? ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಯಿತು? 185 ಕೋಟಿ ಹಗರಣದಲ್ಲಿ ನೇರವಾಗಿ ನಾಗೇಂದ್ರ ಅವರ ಆರೋಪಿ ನಂಬರ್ 1 ನಾಗೇಂದ್ರ ಅವರು. ಈ ಹಗರಣದ ಪರಿಣಾಮವಾಗಿ ನಮ್ಮ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ರು. ತನಿಖೆ ಆಗಿದೆ, ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ನಾಗೇಂದ್ರ ವಿರುದ್ಧ ಗಂಭೀರವಾಗಿ ಆರೋಪಗಳು ಇದ್ರೂ ಸಹ ಇವತ್ತು ಅವ್ರನ್ನ ಕ್ಯಾಬಿನೆಟ್ಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂತ ಅನಿವಾರ್ಯತೆ ಏನಿತ್ತು ಮುಖ್ಯಮಂತ್ರಿಗಳಿಗೆ? ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪನ ಹೊತ್ತಿರುವಂತಹ, ಭ್ರಷ್ಟಾಚಾರದ ಆರೋಪನ ಹೊತ್ತಿರುವಂತಹ ನಾಗೇಂದ್ರ ಅವರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗೆ ಏನಿತ್ತು? ಇದನ್ನು ಬಹಿರಂಗಪಡಿಸಬೇಕಾಗ್ತದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ನಾಗೇಂದ್ರ ಅವರ ವಿರುದ್ಧ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ. ನಾಗೇಂದ್ರ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ದಲಿತರ ಮೇಲೆ ಇವತ್ತು ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ನಿಮ್ಮ ಮೇಲೆ ಇರುವಂತದ್ದು ನಾಗೇಂದ್ರ ಅವರೇ ಭ್ರಷ್ಟಾಚಾರದ ಆರೋಪ. ಯಾವ ಹಣ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಆಗಿದೆ ಅಂತ ಗಂಭೀರವಾಗಿರ್ತಕ್ಕಂಥ ಆರೋಪ ನಿಮ್ಮ ಮೇಲಿರುವಂತದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತೇನೆ, ಈ ವಿಚಾರವನ್ನ ಗಂಭೀರ ತೆಗೆದುಕೊಂಡು ನಾಗೇಂದ್ರ ಅವರನ್ನ ತತ್ಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಅವರನ್ನ ಬಿಟ್ಟು ಇನ್ನೂ ಇಬ್ಬರನ್ನ ಬೇಕಾದ್ರೆ ಆ ಸಮುದಾಯದಿಂದ ನೀವು ಮಂತ್ರಿಗೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ, ನಮ್ದೇನು ಕೂಡ ಅಭ್ಯಂತರ ಇಲ್ಲ. ಆದ್ರೆ ಎಲ್ಲಿವರೆಗೂ ಅವ್ರ ವಿರುದ್ಧ ನಿರ್ದೋಷಿ ಅಂತೇಳಿ ತೀರ್ಮಾನ ಆಗೋದಿಲ್ಲ ನ್ಯಾಯಾಲಯದಲ್ಲಿ, ಅಲ್ಲಿಯವರೆಗೂ ಕೂಡ ಅವ್ರನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದ್ರ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ. ಸದನದ ಹೊರಗಡೆನೂ ಕೂಡ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತೀಯ ಜನತಾ ಪಾರ್ಟಿ ನಾವು ಧರಣಿಯನ್ನ ಹೋರಾಟವನ್ನು ಮಾಡ್ತಾ ಇದ್ದೇವೆ.